ಸೊ ನಾವೀಗ ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ದ್ವಾರಕಾಧೀಶ ದರ್ಶನ ಮಾಡಿಸ್ಕೊಂಡ್ಬಂದ್ವಿ. ಬಡ ಚಾದಮ್ಮನ ಅದು ಕೂಡ ಒಂದು ತುಂಬ ಚೆನ್ನಾಗಿತ್ತು. ಬಟ್ ಏನು ಮಾಡೋಕ್ಕಾಗಿಲ್ಲ ವಿಡಿಯೋ, ಯಾಕೆಂದರೆ ಅಲ್ಲಿ ಮೊಬೈಲ್ಸ್ ನಾಟ್ ಅಲೌಡ್ ಇನ್ಸೈಡ್ ದ ಕ್ಯಾಂಪಸ್ ಆಫ್ ದ ಟೆಂಪಲ್. ಸೊ ಅಲ್ಲಿ ವಿಡಿಯೋ ಮಾಡಿಲ್ಲ. ನಾಗೇಶ್ವರ ಜ್ಯೋತಿರ್ಲಿಂಗದ ಸಿಗ್ನಿಫಿಕೆನ್ಸ್ ಏನಂದರೆ, ಇಲ್ಲಿ ಬಂದು ಪ್ರೇ ಮಾಡಿದ್ರೆ ನಿಮ್ಮ ಸಿನ್ಸ್ ಏನಿದೆ ಅಥವಾ ಪಾಯ್ಸನ್ ಅನ್ನೋದೇನಿದೆ ಲೈಫಿಂದ ದೂರ ಆಗುತ್ತೆ. ಫಿಸಿಕಲ್ ಆಗಿರಲಿ, ಸ್ಪಿರಿಚುವಲ್ ಪಾಯ್ಸನ್ ಆಗಿರಲಿ. ಸ್ಪಿರಿಚುವಲ್ ಪಾಯ್ಸನ್ ಅಂದರೆ ಆ್ಯಂಗರ್, ಟೆಂಪ್ಟೇಷನ್ ಈ ಥರ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಫಿಸಿಕಲ್ ಮತ್ತು ಸ್ಪಿರಿಚುವಲ್ ಪಾಯ್ಸನ್ ಕ್ಲಿಯರ್ ಆಗುತ್ತೆ ನಾಗೇಶ್ವರ ಜ್ಯೋತಿರ್ಲಿಂಗಲ್ಲಿ ಬಂದು ನೀವು ಪ್ರಾರ್ಥಿಸಿದ್ರೆ. ಈ ಟೆಂಪಲ್ ಇಲ್ಲಿ ಶಿವ ಹೇಗೆ ಬಂದ ಅಂದರೆ, ಇಲ್ಲಿ ದಾರುಕಾನ ಒಬ್ಬ ರಾಕ್ಷಸ ಇದ್ದ. ಅವನು ಒಬ್ಬ ಇಲ್ಲಿ ತುಂಬ ಪೂಜಾ ಕಾರ್ಯಕ್ರಮಗಳು ಋಷಿಗಳಿಗೆಲ್ಲ ತೊಂದರೆ ಕೊಡ್ತಾಯಿದ್ದ. ಹೀಗೆ ಒಂದು ಟೈಮಲ್ಲಿ ಸುಪ್ರಿಯಾ ಅನ್ನೋ ಒಂದು ಹೆಣ್ಣು ಮಗಳ ಅಪಹರಿಸಿ ಇಟ್ಕೊತಾನೆ. ಆ ಸುಪ್ರಿಯಾ ಅನ್ನೋಳು ಶಿವಭಕ್ತಿ ಆಗಿರ್ತಾಳೆ. ಅವಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪ್ರಾರ್ಥಿಸಿದಾಗ ಶಿವ ಅವಳ ಭಕ್ತಿಗೆ ಮೆಚ್ಚಿ ಇಲ್ಲಿ ಬಂದು ಆ ದಾರುಕ ರಾಕ್ಷಸನ ಸಾಯಿಸಿ ಇಲ್ಲಿ ನೆಲೆಸ್ತಾನೆ. ಸೊ ಅದು ಇಷ್ಟು ಹೇಗೆ ಪ್ರತಿಷ್ಠಾಪನೆ ಆಯಿತು ಅಂತ. ಸೊ ಇದು ನಮ್ಮ ನಾಗೇಶ್ವರ ಜ್ಯೋತಿರ್ಲಿಂಗ. ದೊಡ್ಡ ಶಿವ ಸ್ಟ್ಯಾಚ್ಯೂ ಬೇರೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಅಷ್ಟೇ, ಮತ್ತೆ ಸಿಗೋಣ. ಸೊ ನಾವೀಗ ದ್ವಾರಕಾ ಬಿಟ್ಟು ಹೊರಟ್ವಿ. ಕಾಣ್ತಾ ಇರೋದು ಲೆಮನ್ ಟ್ರೀ ಹೋಟೆಲ್. ಈ ಹೋಟೆಲ್ ಬಗ್ಗೆ ಹೇಳಲೇಬೇಕು. ದ್ವಾರಕಾದಲ್ಲಿ ಬಂದರೆ ನೀವು ಮಸ್ಟ್ ಸ್ಟೇ ಅಂತ ಹೇಳಿದ್ರೆ ಲೆಮನ್ ಟ್ರೀ ಪ್ರೀಮಿಯರ್ ಹೋಟೆಲ್ ಅಂತಲೇ ಹೇಳಬೇಕು. ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಊಟ, ಒಳ್ಳೆ ಬ್ರೇಕ್ಫಾಸ್ಟ್. ಇಷ್ಟು ವೆರೈಟಿ ಫುಡ್ ಯಾವ ಹೋಟೆಲ್ ತಿಂದಿಲ್ಲ ನಾನು. ಕೊಟ್ಟರು ಬಫೆಲಿ ಅಂದರೆ ಆ ರೇಂಜಲ್ಲಿ ಈ ಟ್ರಿಪ್ಪಲ್ಲಿ ಬೇರೆ ಇನ್ನೂ ಸ್ಟಾರ್ ಹೋಟೆಲ್ ರ್ಯಾಡಿಸನ್ನಲ್ಲೂ ಮತ್ತು ಹಯಾಟಲ್ಲಿ ಇದ್ವಿ. ಬಟ್ ಈ ಹೋಟೆಲ್ ಕೊಟ್ಟಷ್ಟು ಕ್ವಾಲಿಟಿ ಫುಡ್ಡು, ಟೇಸ್ಟು ಮತ್ತು ವೆರೈಟೀಸ್ ಯಾವ ಹೋಟೆಲಲ್ಲಿ ಕೊಟ್ಟಿಲ್ಲ. ಸೊ ಈಗ ದ್ವಾರಕಾ ಬಿಟ್ವಿ, ಸೋಮನಾಥೇಶ್ವರ ಕಡೆ ಹೋಗ್ತಾ ಇದ್ವಿ. ಸೊ ನಾವೀಗ ನಮ್ಮ ಜರ್ನಿಯ 8ನೇ ಜ್ಯೋತಿರ್ಲಿಂಗ ಆದ ಹತ್ರ ಬಂದಿದ್ದೀವಿ. ಸೋಮನಾಥೇಶ್ವರ ಟೆಂಪಲ್, ಗುಜರಾತ್. ಈ ಟೆಂಪಲ್ನ ವಿಶೇಷತೆ ಏನಂದರೆ, ಇದು ಮೊದಲನೇ ಜ್ಯೋತಿರ್ಲಿಂಗ. ನಂಬರ್ ಪ್ರಕಾರ ಬರೋದಾದರೆ ಇದು ಫಸ್ಟ್ ಜ್ಯೋತಿರ್ಲಿಂಗ. ಇಲ್ಲಿ ಶಿವ ಹೇಗೆ ಬಂದ ಅಂದರೆ, ಮೂನಿನ ರಾಜ ಆದ ಸೋಮ ಅನ್ನೋನು, ಅಂದರೆ ಮೂನಿನ ರಾಜ ಸೋಮ, ಅವನು ಮದುವೆ 21 ಒಬ್ಬ ರಾಜನ 21 ಮಗಳನ್ನ ಮದುವೆ ಆಗಿರ್ತಾನೆ. ಬಟ್ ಅವನು ರೋಹಿಣಿ ಅನ್ನೋ ಒಂದು ಹುಡುಗಿಗೆ ಮಾತ್ರ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾನೆ. ಅದಕ್ಕೆ ಆ ರಾಜಂಗೆ ಕೋಪ ಬಂದು ನಿಂದು ಚಾರ್ಮೆಲ್ಲ ಹೊರಟೋಗ್ಲಿ ಅಂತ ಶಾಪ ಕೊಡ್ತಾನೆ. ಅದಕ್ಕೆ ಆವಾಗ ಮೂನು ಇಲ್ಲದೆ ಕತ್ಲಾಗಿ ಇಡೀ ವರ್ಲ್ಡೆಲ್ಲ ನರಳುತ್ತೆ. ಇದಕ್ಕೆ ಎಲ್ಲರೂ ಹೋಗ್ಬಿಟ್ಟು ರಾಜನ ಹತ್ರ ಬೇಡ್ಕೊತಾರೆ, ಮೂನ್ ಇಲ್ಲದೆ ಲೋಕ ನಡೆಯಲ್ಲ, ಸೊ ಏನಾರು ಮಾಡಿ ಚಂದ್ರನಿಗೆ ಶಾಪದಿಂದ ಮುಕ್ತಿ ಕೊಡಿ ಅಂತ. ಅವಾಗ ರಾಜ ಹೇಳ್ತಾನೆ, ಅಲ್ಲಿರೋ ಟೆಂಪಲ್, ಇಲ್ಲಿರೋದ ಟೆಂಪಲ್, ಅದು ಟೆಂಪಲ್. ಸೊ ಈ ಶಾಪದಿಂದ ವಿಮುಕ್ತಿ ಮಾಡಬೇಕು ಅಂದರೆ ಶಿವನ ಜಪಿಸೋಕ್ಕೆ ಹೇಳ್ತಾರೆ ಚಂದ್ರನಿಗೆ. ಸೊ ಚಂದ್ರ ಶಿವನ ಜಪಿಸ್ತಾ ಶಿವನ ಜಪಿಸಿ ಅವನಿಂದ ಕ್ಷಮೆ ಕೇಳಿ ಇಲ್ಲಿ ಶಿವ ಬಂದು ನೆಲೆಸ್ತಾನೆ. ಸೊ ಅದಕ್ಕೆ ಸೋಮ, ಮೂನಿನ ರಾಜ ಆದ ಚಂದ್ರನ ರಾಜ ಆದ ಸೋಮನಾಥೇಶ್ವರ ಆಗಿ ಈ ಟೆಂಪಲ್ ಇಲ್ಲಿ ಶಿವ ಬಂದು ನೆಲೆಸ್ತಾನೆ. ಸೊ ನಮ್ದು ಇಲ್ಲೆಲ್ಲ ಮೊಬೈಲ್ಸೆಲ್ಲ ಎತ್ತು ಹೋಗಬೇಕು. ಸೊ ನೆಕ್ಸ್ಟ್ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದು ಸೋಮನಾಥೇಶ್ವರ ಮಂದಿರ. ಸೊ ನಾವೀಗ ರಾಜ್ಕೋಟ್ ಹೈವೇಲಿ ಇದ್ದೀವಿ. ಇಲ್ಲೊಂಥರ ಡಿಫ್ರೆಂಟ್ ಟೀ ಕುಡಿಯೋ ಸ್ಟೈಲ್ ಇದೆ. ಸಾಸರಲ್ಲಿ ಹಾಕಿ ಕೊಡ್ತಾರೆ, ಸಾಸರಲ್ಲಿ ಕುಡಿತಾರೆ ಜನ. ಏನೋ ಫೇಮಸ್ ಟೀ ಅನಿಸುತ್ತೆ, ಸರಿಯಾಗಿ ಮಾಡ್ತಿಲ್ಲ, ಕುಡಿತಾ ಇದ್ದೀವಿ, ಚೆನ್ನಾಗಿದೆ.